ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿರುತ್ತೆ ಅನ್ಕೊಂಡಿ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹೊಸದಾಗಿ ಯಾರು ನೋಡಿದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಯಾರೋ ಒಬ್ರು ಹೇಳಿದ್ರೆ ಡ್ರೆಸ್ ಚೇಂಜ್ ಮಾಡ್ರಿ ಅಂತೇಳಿ. ಡ್ರೆಸ್ ಚೇಂಜ್ ಮಾಡಕ್ಕೆ ಬರಂಗಿಲ್ರಿ. ಯಾಕಂದ್ರೆ ಪ್ರೇಮ ಮತ್ತು ಪ್ರೀತಿದ ದೀಪಾದ ಜಾಸ್ತಿ ಆಪ್ಷನ್ಸ್ ಇಲ್ರಿ ಡ್ರೆಸ್ದು. ಅವರು ಇಷ್ಟ ಅದಾವ್ರಿ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಕ್ಕೆ ಬರಂಗಿಲ್ರಿ. ಇನ್ನು ತ್ರಿವೇಣಿಗೆ ಅಂದ್ರೆ ಒಂದು ಸಾರಿ ಮತ್ತು ಚೂಡಿದಾರ ಚೇಂಜ್ ಮಾಡ್ಬೋದ್ರಿ. ಅಂದ್ರೆ ಪ್ರೀತಿಗೆ ಮತ್ತು ದೀಪಕ್ ಚೇಂಜ್ ಮಾಡಕ್ಕೆ ಬರಂಗಿಲ್ರಿ. ಅದಕ್ಕೆ ಒಂದ್ಸಲ ಹೇಳ್ಬಿಡೋಣ ಅಂತೇಳಿ ಹೇಳಕ್ಕೆ ಬಂದೆ ನೋಡ್ರಿ. ಅವ್ರ ಡ್ರೆಸ್ ಆಪ್ಷನ್ ಇದೆ, ನೀವು ಹೇಳೋದ ಬೇಡ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲಿ ಎಂಥ ಡ್ರೆಸ್ ಹಾಕ್ಬೇಕಂತ ಹಾಕ್ಬಿಡ್ತಿದ್ದೆ. ಅದೇನು ಮಾಡ್ಬೇಕು, ಆಪ್ಷನ್ಸೇ ಇಲ್ಲ. ಮತ್ತು ಹಾಕಿದ್ರು ಮತ್ತು ನಾನು ಬೇರೆ ಗೂಗಲ್ಗೆ ತೆಗೆದು ಹಾಕ್ಬೇಕಾಗ್ತೈತಿ. ಅದು ಪದೇ ಪದೇ ಚೇಂಜ್ ಮಾಡ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ ರೀ. ಅದಕ್ಕಂತೇಳಿ ಪದೇ ಪದೇ ಎಲ್ಲಿ ಚೇಂಜ್ ಮಾಡ್ಕೊಂಡು ಕುಂದ್ರಲಿ ಅಂತೇಳಿ ಇಷ್ಟಕ್ಕೆ ಬಿಟ್ಟೆ ನೋಡ್ರಿ. ಆದರೆ ಯಾವ್ದಾರು ಫಂಕ್ಷನ್ದಾಗ ಏನಾರಿದ್ದಾಗ ನಾನು ಚೇಂಜ್ ಮಾಡಿರ್ತೀನಿ, ಆ ದಿನ ಚೇಂಜ್ ಮಾಡೋಕ್ಕಾಗಂಗಿಲ್ಲ ಅಂತ ಅಷ್ಟೇ ಹೇಳತ್ತೀನಿ ನಿಮ್ಗೆ. ಸಾರಿ ರೀ, ಅಲ್ಲಿ ಆಪ್ಷನ್ ಇಲ್ಲಾರ್ದಕ್ಕಷ್ಟೇ ನಾನು ಅವ್ರ ಡ್ರೆಸ್ ಚೇಂಜ್ ಮಾಡಿಲ್ಲ. ಆಪ್ಷನ್ ಇದ್ದಿದ್ರೆ ನಾನು ಖಂಡಿತ ಚೇಂಜ್ ಮಾಡ್ತಿದ್ದೆ. ಬಟ್ ಏನು ಮಾಡ್ಬೇಕ್ರಿ, ಅವರು ಕೂಡ ಆ್ಯಪ್ದವ್ರು ಕೊಟ್ಟಿಲ್ಲ ಆಪ್ಷನ್ಸ್ ಭಾಳ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಎಲ್ಲರಿಗೂ ಶೇರ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಸರಿ ತಗೋರಿ. ಈಗ ವಿಡಿಯೋನ ಮುಂದುವರ್ಸೋಣ ಅಂತ. ಓ, ಎಷ್ಟು ದೊಡ್ಡದೈತಿ ಎಲ್ಲ ಹೋಗ್ಬಿಟ್ಟ. ನಾವು ಒಂದ್ಸಲ ಬಂದೇ ಇಲ್ಲ ನೋಡಿ ಇಲ್ಲಿ. ಯಾಕವಾ ನೀವು ಒಂದ್ಸಲ ಬಂದಿಲ್ಲ ಇಲ್ಲಿ? ಇಲ್ಲ ಅಮ್ಮ, ನಾವು ಒಂದ್ಸಲ ಬಂದಿಲ್ಲ ಇಲ್ಲಿ. ಮತ್ತು ನಿಮ್ಮವ್ವ ನಿಮ್ಮಪ್ಪ ಅವರು ಬಂದಿಲ್ಲ ಅನಿಸ್ತೈತಮ್ಮ ಇಲ್ಲಿ. ನನಗೆ ಬುದ್ಧಿ ಬಂದಾಗಿತ್ತ ನೋಡೇನಲ್ಲ. ನಾನು ಯಾವತ್ತೂ ಅವ್ರಿಗೆ ಇಲ್ಲಿ ನನಗೂ ಕರ್ಕೊಂಡ್ಬಂದಿದ್ದು ನೋಡಿಲ್ಲ, ಅವ್ರು ಬಂದಿದ್ದು ನೋಡಿಲ್ಲ. ಅಯ್ಯೋ ದೇವಾ, ಇದಂಥ ಪವಿತ್ರ ಸ್ಥಳ ಅಂತಂದ್ರೆ ಜೀವನದೊಳಗೆ ಒಂದ್ಸಲ ಆದರೂ ಬಂದು ಹೋಗ್ಬೇಕನ್ನೋ ಸ್ಥಳ ಇದು. ತಮ್ಮ ಪಾಪನೆಲ್ಲ ಕಳ್ಕೊಳಕ್ಕೆ ಆದರೂ ಬರ್ತಾರೆ ಇಲ್ಲಿ ಜನ. ಜೋಗುಳ ಬಾಯಿ ಒಳಗೆ ಜಳಕ ಮಾಡಿಬಿಟ್ರೆ ತಮ್ಮ ಪಾಪನೆಲ್ಲ ಕಳ್ಕೊಂಡ್ಬಿಡ್ತಾರಲ್ಲಿ. ಒಂದ್ಸಲ ಮುಳುಗಿ ಎದ್ದೇಳ್ಬೇಕು ನೋಡಿ ಜೋಗುಳ ಬಾಯಿ ಒಳಗೆ. ಹೌದಮ್ಮ, ನಂಗೆ ಗೊತ್ತಿಲ್ಲ ಇದೆಲ್ಲ, ನಾ ಬಂದೇ ಇಲ್ಲಲ್ಲ ಅದಕ್ಕೆ. ನಿಂದು ತಪ್ಪಿಲ್ಲ ಬಿಡ. ಯಾಕಂದ್ರೆ ಇಲ್ಲಿ ತಾಯಿ ಸನ್ನಿಧಾನಕ್ಕೆ ಬಂದು ಜೋಗುಳ ಬಾಯಿಗೆ ಹೋಗಿ, ಇಲ್ಲಾಂದ್ರೆ ಜೋಗುಳ ಬಾಯಿಗೆ ಫಸ್ಟ್ ಹೋಗಿ ಅಲ್ಲಿ ಜಳಕ ಮಾಡಿ ತಮ್ಮ ಪಾಪನೆಲ್ಲ ಕಳ್ಕೊಂಡು ಇಲ್ಲಿ ಬಂದು ದರ್ಶನ ತೊಗೊಂಡ್ಬಿಟ್ರೆ 7 ಜನ್ಮಕ್ಕೆ ಪುಣ್ಯ ಸಿಕ್ತೈತಿ ಗೊತ್ತಾ? ಓ, ಹಿಂಗೆಲ್ಲ ಆಯ್ತಾ? ಹ್ಞೂ, ಮತ್ತು ನೀವು ಅಲ್ಲಿ ಜೋಗುಳ ಬಾಯಿ ಒಳಗೆ ಜಳಕ ಮಾಡಿ ನಿಮ್ಮ ಪಾಪನೆಲ್ಲ ಕಳ್ಕೊಂಡು ನಿಮ್ಮ ಮನಸ್ಥಿತಿ ಎಲ್ಲ ಚೇಂಜ್ ಮಾಡ್ಕೊಂಡು ಶುದ್ಧವಾದ ಮನಸ್ಸಿಂತ್ರ ದೇವಿಗೆ ನೀವು ಏನೇ ಬೇಡ್ಕೊಳ್ಳಿ, ದೇವಿ ನಿಮ್ಮೆಲ್ಲ ಇಚ್ಛೆನ ಈಡೇರಿಸ್ತಾಳೆ. ಆ ಎಲ್ಲಮ್ಮ ತಾಯಿ ಮಹಿಮೆ ಹೆಂಗಂತಂದ್ರೆ ಇಲ್ಲಿ ಬೇಡ್ಕೊಂಡವ್ರು ಯಾರು ನಿರಾಸೆ ಅಂತ ಇಲ್ಲ, ಎಲ್ಲರೂ ಖುಷಿ ಆಗದಾರ. ಅದಕ್ಕೆ ಅಲ್ಲ, ಪ್ರತಿ ವರ್ಷನೂ ಬಂದು ಹೋಗ್ತಿರ್ತಾರೆ. ಭಾರತ ಉಣಿವಿಗಂತೂ ನೋಡೋಕ್ಕಾಗಂಗಿಲ್ಲ, ಅಷ್ಟು ಗದ್ದಲ ಅಂದ್ರೆ ಅಷ್ಟು ಗದ್ದಲ ಇರ್ತೈತಿ. ಇಲ್ಲಿದೇನಿಲ್ಲ. ಈಗ ಭಾರತ ಉಣಿವಿಗಂತೂ ತುಂಬಿ ತುಳುಕ್ತಿರ್ತಾರೆ ಜನ. ಹಾಗ ಮತ್ತು ನಾವು ಭಾರತ ಉಣಿವಿಗೆ ಬರಂಗಿಲ್ಲ ಅಲ್ಬೇ, ಖಾಲಿ ಟೈಮ್ ಕರ್ಕೊಂಡ್ಬರ್ತೀನಿ. ನಿಮಗೆ ಪಾಳೆ ಹಚ್ಚಕ್ಕಾಗ್ತೈತೋ ಇಲ್ಲೋ, ಇರೋಕ್ಕಾಗ್ತೈತೋ ಇಲ್ಲೋ. ಮತ್ತು ನಮಗೂ ವಯಸ್ಸಾಗೈತಲ್ಲ, ಈಗೆಲ್ಲಿ ಅಷ್ಟು ಉದ್ದ ಪಾಳೆ ಹಚ್ಚಕ್ಕಾಗ್ತೈತಿ. ಭಾಳ ಗದ್ದಲಿರ್ತೈತೆ ಅವಾಗ, ದರ್ಶನ ಸಿಗೋದು ಭಾಳ ಹೊತ್ತು ತಡ ಆಗ್ತೈತಿ. ಅದಕ್ಕೆ ಆಗಂಗಿಲ್ಲ ಅಂತೇಳಿ ಖಾಲಿ ಟೈಮಿಗೆ ಬರತ್ತಿದ್ವಿ. ಅಂದರೆ ನಿಮ್ಮ ಅಜ್ಜಾರಿದ್ದಾಗ ನಾವು ಭಾರತ ಉಣಿಗೆ ಬರ್ತಿದ್ವಿ ಭಾಳ. ನಾವು ಮಲ್ಕೊತಿದ್ದೇ ಇಲ್ಲ. ಈಗ ಬೆಳಗ್ಗೆ ಬಿಟ್ಟರೆ ಅಲ್ಲಿ ಸಂಜೆ ಮಠ ಇರ್ತಿದ್ವಿ. ಮತ್ತು ಸಂಜೆ ಮಠ ಅಂತಂದ್ರೆ ನಾಳೆಗೆ ಏನು ಬೇಕು ಅವೆಲ್ಲ ತಯಾರಿ ಮಾಡ್ಕೋತಿದ್ವಿ. ಮತ್ತು 12 ಗಂಟೆಗೆ ಹೋಗಿ ರಾತ್ರಿ 12 ಗಂಟೆಗೆ ಹೋಗಿ ಜಳಕ ಮಾಡಿ 1 ಗಂಟೆಗೆ ಪಾಳೆ ಹಚ್ಚಿದ್ರೆ 6 ಗಂಟೆಗೆ ದರ್ಶನ ಸಿಕ್ತಿತ್ತು ನಮಗೆ. ಅಷ್ಟು ಗದ್ದಲ ಇರ್ತಿತ್ತು ಅವಾಗ. ಓ ಹೌದು. ಮತ್ತು ಇವಾಗ ಖಾಲಿ ಐತಲ್ಬೇ? ಇವಾಗ ಖಾಲಿ ಐತಂದ್ರೆ ನಾವು ಫಸ್ಟ್ ಒಂದು ತಡವಾಗಿ ಬಂದೇವಿ. ಇಷ್ಟೊತ್ತಿಗೆ ಯಾರು ದರ್ಶನ ಬರಂಗಿಲ್ಲ ನೋಡಲ್ಲ. 12 ಗಂಟೆ ಬಂತು. ಇಷ್ಟೊತ್ತಿಗೆ ಯಾರು ಬರಂಗೇ ಇಲ್ಲ ಜಾಸ್ತಿ. ಎಲ್ಲರೂ ಬೆಳಗ್ಗಿನ ದರ್ಶನ ಮಾಡ್ಕೋಬೇಕಂತಿರ್ತಾರೆ. ಬೆಳಗ್ಗೆ ದರ್ಶನ ಮಾಡ್ಕೊಂಡಿದ್ದೆ ಶ್ರೇಷ್ಠ ಗೊತ್ತಾ. ಮತ್ತು ಇನ್ನೊಂದು, ಇವಾಗ ಜಾಸ್ತಿ ಇರೋಂಗಿಲ್ಲ, ಹುಣ್ಣಿಮೆಗೆ ಜಾಸ್ತಿ ಇರ್ತಾರೆ. ಹುಣ್ಣಿಮೆಗೆ ಮಂಗಳವಾರ ಅವಾಗ ಭಾಳ ಇರ್ತಾರೆ. ಭಾಳ ಅಂದ್ರೆ ಭಾಳ ಇರ್ತಾರೆ. ಶುಕ್ರವಾರ ಭಾಳ ಜನ ಇರ್ತಾರೆ. ಅಂದರೆ ಇವಾಗೂ ಇರ್ತಾರೆ. ನಾವು ಹೊತ್ತಾಗಿ ಬಂದಿವಲ್ಲ, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಆಗ್ಯಾರ. ಇನ್ನು ಒಳಗಿರ್ತಾರೆ ನೋಡು. ಇನ್ನೊಂದು ಮಾತು ಏನಂತಂದ್ರೆ ಹುಣ್ಣಿಮೆಗೆ ಭಾಳ ಇರ್ತಾರೆ. ಈ ಭಾರತ ಹುಣ್ಣಿಮೆ ವರ್ಷಕ್ಕೊಂದ್ಸಲ ಬರ್ತೈತಿ ಭಾರತ ಹುಣ್ಣಿಮೆ. ಆವಾಗಂತೂ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಿ. ಒಂದ್ಸಲ ಬಂದು ಹೋಗ್ರಿ ನೀವು, ಭಾರತ ಹುಣ್ಣಿಮೆಗೆ ಗೊತ್ತಾಗ್ತೈತಿ. ಎಲ್ಲಮ್ಮ ನಿನ್ನ ನಾಲ್ಕುದೋ ನೀವೇನೋ ತಾಯಿ ಮನ ಹೋಲಿಸ್ಬೇಕಂತಂದ್ರೆ ಹಿಂಗೆ ಹೇಳ್ಬೇಕು ನೋಡು. ಹಿಂಗೆ ಹೇಳೋರಂದ್ರೆ ತಾಯಿಗೆ ಭಾಳ ಇಷ್ಟ. ಅವಾಗ ಹಿಂಗೈತೆ ಗುಡಿ. ಅವಾಗ ಇಷ್ಟು ದೊಡ್ಡದಿಲ್ಲ, ಸಣ್ಣದಿತ್ತು. ಆದ್ರೆ ಚಂದ ಇತ್ತಪ್ಪ. ಈಗ ನೋಡಿ ಎಲ್ಲ ಕಡೆ ಇವು ಹಾಕಿಬಿಟ್ಟಾರ ತಂತಿಗಳು, ಏನಂತಾರ ಅವು ಗೇಟ್ ಎಲ್ಲ ಕಡೆ ಹಾಕಿಬಿಟ್ಟಾರಪ್ಪ. ಹಿಂಗೆ ಹೋಗಿ ಹಂಗೆ ಹೋಗಿ ಹಂಗೆ ಹೋಗಿ ಹಿಂಗೆ ಹೋಗಿ ಅಂತೇಳಿ. ಅವಾಗ ಅಂದ್ರೆ ಡೈರೆಕ್ಟ್ ಪಾಳೆ ಹಚ್ಚಿ ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಈಗಂತೂ ಹೆಂಗೆ ಬೇಕಾರಂಗೆ ಮಾಡಿಬಿಟ್ಟಾರ. ಅವಾಗ ಎಷ್ಟು ಚಂದ ಇತ್ತು ಗುಡಿ, ಇವಾಗ ಹದಗೆಡಿಸ್ಬಿಟ್ಟಾರ ನೋಡು. ಓ ಅಮ್ಮ, 6 ವರ್ಷದಿಂದ ಎಷ್ಟು ಚಲೋ ಇತ್ತು ಗುಡಿ. ಇವೆಲ್ಲ ಏನು ಇದ್ದಿದ್ದೇ ಇಲ್ಲ. ಅವಾಗ ಎಷ್ಟು ಚಂದ ಪಾಳೆ ಹಚ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ಇವೆಲ್ಲ ಹಾಕಿಬಿಟ್ಟಾರೆ. ಈಗೆಲ್ಲ ದಡ್ಕೊಂಡು ಹೋಗೋಷ್ಟಿಗೆ ಸಾಕಾಗ್ಬಿಡ್ತೈತಿ ಅನ್ನೋಕ್ಕೇನು ಬೇಜಾರು ಬರ್ತೈತಿ ಹಿಂಗೆಲ್ಲ ಹೋಗಾಕ ಕೈಕೊಳ್ಳ ನಡುವೆ. ಅವಾಗ ನೋಡಿ ಎಷ್ಟು ಚಂದ ಎಲ್ಲರೂ ಪಾಳೆ ಹಚ್ಕೊಂಡು ಕುಂತ್ಕೊಂಡು ನಿಂತ್ಕೊಂಡು ಎಷ್ಟು ಚಂದ ಹೋಗ್ತಿದ್ವಿ. ಹೂವ 6-7 ವರ್ಷದಿಂದ ಎಷ್ಟು ಚಂದ ಇತ್ತು. ಈಗೆಲ್ಲ ಹಾಳಿಗೆ ಮಾಡಿಬಿಟ್ಟಾರ ಹಾಕಿ. ಹಂಗಾಗಿ ನೀವು ಯಾವಾಗ ಬಂದು ಹೋಗಿದ್ರಿ? ನಾವು ಬರ್ತಾನೆ ಇರ್ತೀವಮ್ಮ. ನಾವು ಊರವ್ರು ಎಲ್ಲರೂ ಸೇರ್ಕೊಂಡು ಚಕಡಿ ಮಾಡ್ಕೊಂಡು ಇಲ್ಲ ಟ್ರ್ಯಾಕ್ಟರ್ ಮಾಡ್ಕೊಂಡು ಬರ್ತಾನೆ ಇರ್ತೀವಿ ನಾವು. ಹಂಗೆ ಟ್ರ್ಯಾಕ್ಟರ್ ಒಳಗಡೆ ಬರಬೇಕಾರೆ ಎಷ್ಟು ಚಲೋ ಅನಿಸ್ತೈತಿ ನಮಗೆ. ಭಾರಿ ಮಜಾ ಬರ್ತೈತಿ ನಮಗೆ. ನಾವು ಸಣ್ಣವ್ರಿದ್ದಾಗಿಂತ ಬರ್ತೀವಿ ನಾವು. ಹ್ಞೂ ಅಮ್ಮ, ನಾವು ಬರ್ತಿದ್ವಿ. ನಮಗೆ ಭಾಳ ಇಷ್ಟ ಆಗ್ತಿತ್ತು ಅವಾಗ ಜಾತ್ರೆ ನೋಡಕ್ಕೆ. 2 ಕಣ್ಣು ಸಾಲದವಾಗ ಜಾತ್ರೆ ನೋಡಕ್ಕಂದ್ರೆ ಎಷ್ಟು ಖುಷಿ ಪಡ್ತಿದ್ವಿ ನಾವು. ಜಿಗ್ದಾಡ್ಕೊಂಡು ಹೋಗ್ತಿದ್ವಿ ಹಂಗೆ.
ಆವಾಗ ಜಾತ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದೆ ಅದು ಗದ್ಲಿ ಟೈಮ್ ಒಳಗೆ ಕರ್ಕೊಂಬರ್ತಿದ್ರ ಮತ್ತೆ ನಾವು ಎಲ್ಲಿ ಕಳೆದೋಗ್ತೀವಿ ಅನ್ನೋ ಕಾಳಜಿ ಒಂದು ನಮ್ಮ ಹಿಂದೆ ಇರ್ತಿದ್ರು ನಮ್ಮಪ್ಪ ನಮ್ಮವ್ವ ನಮ್ಮ ಬಿಟ್ಟ ಸರಿ ಇರ್ತಿದ್ದಿಲ್ಲ ಕಳೆದೋಗ್ತೀವೇನೋ ಅಂತೇಳಿ ನಮಗೂ ಜಾತ್ರೆ ನೋಡೋ ಒಂದು ಹುಂಬಸ ಅಲ್ಲಿ ಆಟ ಸಾಮಾನು ಮತ್ತು ದೇವ್ರು ನೋಡೋದು ಮತ್ತು ಜಾತ್ರೆ ಜನ ನೋಡೋದು ಯಪ್ಪ ಏನು ಚಲೋ ಅನಿಸ್ತಿತ್ತು ಅವಾಗ. ಹೂವ ನನಗೂ ಭಾಳ ಇಷ್ಟ. ನಾನು ಭಾಳ ಬರ್ತಿದ್ದೆ ಜಾತ್ರೆ ನೋಡಕ್ಕೆ. ನನಗೆ ಜಾತ್ರೆ ನೋಡಕ್ಕಂದ್ರೆ ಭಾಳ ಇಷ್ಟ ಮೊದ್ಲಿಂದ್ರನು. ನಮ್ಮವ್ವ ಕರ್ಕೊಂಡು ಬರ್ತಿದ್ದೆ ನಾನು ಅವಾಗ ಸಣ್ಣಕ್ಕಿದ್ದಾಗ. ಅವಾಗ ಇಷ್ಟೆಲ್ಲ ಇದ್ದಿದ್ದಿಲ್ಲ, ಅದು ಸಣ್ಣದಿತ್ತವ ಗುಡಿ. ಅದಕ್ಕೆ ಒಂದ್ಸಲ ಕಳೆದೋಗ್ಬಿಟ್ಟಿದ್ದಿ. ಹಲೋ ಅಪ್ಪಣ್ಣ, ನಿನ್ನ ಸಂಬಂಧ ಕಳೆದಿದ್ದು ನಾನು. ಜಾತ್ರೆ ತೋರಿಸ್ತೇನೆ ಬಾ, ಅದು ಕೊಡಿಸ್ತೇನೆ ಬಾ ಅಂತ ಕರ್ಕೊಂಡು ಬಿಟ್ಟಿದ್ದಿ ನನಗೆ. ಹೌದು ಮಾಮ, ಮಮ್ಮಿ ಕಳೆದ್ಬಿಟ್ಟಿದ್ರೆ? ಅಯ್ಯೋ ಅದೇನು ಕೇಳ್ತೀಪ, ಜಾತ್ರೆ ತೋರ್ಸೋನ್ ತಡಿ ಅಂತ ಕರ್ಕೊಂಡು ಹೋಗೇನಿ. ಈಕೆ ಅದು ಬೇಕಿದ್ದು ಬೇಕಂತ ಗಂಟು ಬಿದ್ಲು. ನನ್ನ ಕಡೆ ರೊಕ್ಕ ಇದ್ದಾವೇನು? ಮತ್ತೆ ತಡಿ ಇಲ್ಲೇ ನಿಂದ್ರೆ ಪಪ್ಪ ಕಡೆ ರೊಕ್ಕ ಇಸ್ಕೊಂಬರ್ತೀನಿ ಅಂತ ಹೇಳಿ ನಿಂದ್ರೆ ಹೋಗೇನಿ. ಎಲ್ಲಿ ಹೋಗ್ಬಿಟ್ಟಾಳೆ ಪಪ್ಪ ರೊಕ್ಕ ಇಸ್ಕೊಂಬರೋ ಅಷ್ಟಿಗೆ. ಮತ್ತೆ ಹುಡುಕ್ತೀನಿ ಸಿಗಾತೇ ಇಲ್ಲ. ನಮ್ಮಪ್ಪ ಅಂತೂ ಹಿಂಗೆ ಹಾಕೊಂಡು ನನಗೆ ಹೊಡೆದ. ಆಮೇಲೆ ಪೊಲೀಸ್ ಕಡೆ ಹೋಗ್ಕೊಂತಾಳೆ ಈಕಿ. ಆರಾಮ್ ಲಾಲಿಪಾಪ್ ತಿನ್ಕೊಂತ. ಅವ್ನು ಲಾಲಿಪಾಪ್ ಮಸ್ತ್ ಕೊಟ್ಟು ಬಿಟ್ಟಾನ ಪೊಲೀಸಪ್ಪ. ಅವನ ಕಡೆ ಹೋಗಿ ಆರಾಮ್ ತಿನ್ಕೊಂತ ಕುಂತಾಳೆ. ಇಲ್ಲಿ ನಾವು ಹೊಡ್ತಾ ತಿನ್ನಾತೀನಿ. ಆಮೇಲೆ ಅದು ಮೈಕೊಳಗೆ ಹೊದಿರ್ತಾರಲ್ಲ, ನಿಮ್ಮ ಮಕ್ಕಳು ಕಳೆದಿದ್ದಾರೆ ಅಂತೇಳಿ. ಅವ್ರ ಕಡೆ ಹೋದ್ಮೇಲೆ ಗೊತ್ತಾಗ್ತ ಅಲ್ಲಿ ಕುಂತಾಳೆ ಅಂತೇಳಿ. ಈಕಿನ ಸಂಬಂಧ ಹೊಡ್ತಾ ತಿಂತೀನಿ ಸಾಕಾಗಿತ್ತು ನನಗೆ ಅವತ್ತು. ಈಕಿ ಲಾಲಿಪಾಪ್ ತಿನ್ಕೊಂಡು ಕುಂತಾಳೆ, ನಾ ಇಲ್ಲಿ ಹೊಡ್ತಾ ತಿನ್ನಾತೀನಿ. ಅವಾಗ ನಮ್ಮವ್ವ ಒಬ್ಬಕ್ಕಿ ನಿನ್ನಿಂತ್ರನೇ ಆಗಿದ್ದು ಅಂತೇಳಿ ಗುಳು ಅಂತ ಹಾಕೋಂತ ನಿಂತು ಬಿಟ್ಟಾಳೆ. ಹುಡುಕಾತನೂ ಇಲ್ಲ ಏನೂ ಇಲ್ಲ, ಹಾಕೋ ನಿಂತು ಬಿಟ್ಟಾಳೆ ಹಂಗೆ. ಮತ್ತೆ ನನಗಿದ್ದಿದ್ದ ಒಂದ ಕೂಸು ಅದನ್ನ ಕಳೆದು ಬಂದಿ ಅಂತೇಳಿ ಚಿಂತೆಗೆ ಮತ್ತೆ ಅದೇನೋ ಚಲೋ ಆಯ್ತು ಬಾ, ಪೊಲೀಸ್ ಕಡೆಗೆ ಸಿಕ್ಕ್ಯಾರೆ, ಅವ್ರೇನೋ ಮೈಕೊಳಗೆ ಕರೆದ್ರ ಅಂತೇಳಿ ಹೋಗಿ ಕರ್ಕೊಂಡ್ ಬಂದ್ವಿ. ಮತ್ತೆ ಈಕಿನ ಸಾಮಾನು ಎಷ್ಟು ಸಲ ಓಡ್ತೀನಿ ನಾನು. ಈಕಿ ಏನಾರು ತಪ್ಪು ಮಾಡಿದ್ರು ನನಗೆ ಹೊಡಿಯೋದು, ಇಲ್ಲ ತಾನು ಹೋಗಿ ಅಕ್ಕಿ ಬಿದ್ರು ನನಗೆ ಹೊಡಿಯೋದು. ಈಕಿ ನನಗೆ ಎಷ್ಟೋ ಸಲ ಹೊಡಿರ್ತಾಳೆ. ನಾನೇನು ಒಳಸ್ ಬಂದು ಹೊಡೆದೆ ಅಂದ್ರೆ ಹೋಗಿ ಪಪ್ಪ ಮುಂದೆ ಹೇಳ್ದ ಚಾಡಿ, ಪಪ್ಪ ಬಂದು ನನಗೆ ಹೊಡಿಯೋದು. ಹೊಡೆದು ತಿಂದಿದ್ದು ನನಗೆ ಈ ಸಂಬಂಧ. ನೀ ಮಾಡಿದ ತಪ್ಪಿ ನೀ ತಿಂತಿದ್ದಿ ಹೇಳಾಗ್ತಾ ಇವ. ನಡ್ರಿ ನಿಮ್ದು ಮಾತಾಡ್ಕೊಂಡು ಕೂತ್ರೆ ಇವತ್ತು ಪೂರ್ಣ ಇಲ್ಲ ಆಗಂಗಿಲ್ಲ. ದೇವ್ರ ದರ್ಶನ ತಗೊಂಡು ನಡ್ರಿ ಮೊದ್ಲು. ಹೌದೌದು ನಡ್ರಿ ಮೊದಲು ದೇವ್ರ ದರ್ಶನ ತಗೋಣ ಅಂತ. ಅಮ್ಮ ತಾಯಿ ಎಲ್ಲಮ್ಮ ನಿನ್ನ ನೋಡಿ ನಾನು ಪ್ರಸನ್ನಳಾದೆ. ನೋಡ್ರಿ ತಾಯಿ ಮುಖದ ಮ್ಯಾಗ ಎಷ್ಟು ಕಳೆ ಐತಿ ನೋಡಕ್ಕೆ ಎಡ್ಕಂಡು ಸಾಲದು ನೋಡ್ರಿ. ಜೀವನ ಪಾವನ ಆತದ ಗತಿ ಅನ್ಸಾಯ್ತಿ. ಅದು ನಮ್ಗೆ ಇಷ್ಟು ಚಲೋ ದರ್ಶನ ಸಿಕ್ಕಿದೆ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ. ಮಾತಾಡತ್ತಿಲ್ಲ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗತ್ತಿಲ್ಲ. ಹಂಗ ಅದ ತಾಯಿ ನೋಡ್ಬಿಟ್ಲೆ ಮನಸ್ಸು ಸೋತ್ ಬಿಡ್ತೀವಲ್ಲ ನಾವು. ಏನು ಮಾತಾಡ್ಬೇಕಂತ ಗೊತ್ತಾಗಂಗಿಲ್ಲ. ತಾಯಿ ಮಹಿಮೆನೇ ಅದು. ತಾಯಿ ಮುಂದೆ ನಿಂತು ಮಾತಾಡೋಕ್ಕಾಗಂಗಿಲ್ಲ ನಮಗೆ. ತಾಯಿನ ನೋಡ್ತಿರ್ಬೇಕು ಅನಿಸ್ತೈತಿ. ನೋಡು ನಮಗೆ ಯಾವ ಜನ್ಮದಿನ ಪುಣ್ಯನೋ ಏನೋ ಸೀದಾ ಗರ್ಭಗುಡಿ ಒಳಗೆ ನಮ್ಗೆ ದರ್ಶನ ಸಿಗೋಂಗೆ ಮಾಡ್ಯಾಳ. ಎಲ್ಲ ನಮ್ಮ 3 ಜನ ಸಸ್ತಾರ ಮಹಿಮೆ. ಅವ್ರು 3 ಜನ ಬಂದಾರ ಒಮ್ಮಕ್ಲೆ ನಮಗೆ ಗರ್ಭಗುಡಿ ಒಳಗೆ ದರ್ಶನ ಸಿಕ್ಕೈತಿ. ಅಮ್ಮ ದೇವಿ ಎಲ್ಲಮ್ಮ ನೀನು ದರ್ಶನ ಪಡೆದು ಪುಣ್ಯವಂತರಾದಿ ನೋಡೋಣ ನಾವೆಲ್ಲರೂ ಇವತ್ತು. ನೋಡ್ರಿ ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ರೋ ಏನೋ ಗೊತ್ತಿಲ್ಲ ನೀವೆಲ್ಲರೂ. ಇವತ್ತು ನಿಮಗೆ ಗರ್ಭಗುಡಿ ಮಟ್ಟನೂ ನಿಮ್ಗೆ ದರ್ಶನ ಸಿಗೋಂಗಾಗೈತಿ ದೇವಿದು. ಎಲ್ಲ ತಾಯಿ ಮಹಿಮೆ ರೀ. ಯಾರನ್ನ ಯಾವಾಗ ಕರ್ಕೋಬೇಕು ಅನಿಸ್ತೈತೆ ಅವಾಗ ಕರ್ಕೊಂತಾಳ್ರಿ ಆಕಿ. ನಾವೇನು ಮಾಡೋದ ಬೇಡ, ತಾನಾಗೇನ ಕರ್ಕೊಂಡ್ಬರ್ತಾಳೆ. ಹೌದೌದು, ನೀವು ಹೇಳಿದ್ದು ಕರೇನ. ತಮ್ಮ ಕರ್ಕೋಬೇಕು ಅನ್ನಿಸ್ತಂದ್ರೆ ಕರ್ಕೊಂಡು ಬಿಡ್ತಾಳೆ ತಾಯಿ. ನೀವು ಏನು ಮಾಡೋದು ಬೇಕಾಗಿಲ್ಲ, ತಾನಾಗಿ ಕರ್ಕೊಂಡು ಬಿಡ್ತಾಳೆ. ಏನು ಹೊಸದಾಗಿ ಮದುವೆ ಆಗ್ಯಾರೇನ್ರಿ ನಿಮ್ಮ ಮೊಮ್ಮಕ್ಕಳು ಇಷ್ಟರು? ಹ್ಞೂ ರೀ, ಇವ್ 3 ಜನ ನನ್ನ ಮೊಮ್ಮಕ್ಕಳು ರೀ, ಮತ್ತು ಅವ್ರು 3 ನನ್ನ ಸೊಸ್ತಾರ. ಒಳ್ಳೇದಾಗಲಿ. ಆ ತಾಯಿ ನಿಮ್ಮನ್ನು ಯಾವಾಗಲೂ ಖುಷಿಯಾಗಿಟ್ಟಿರಲಿ. ಏನು ಜಗಳ ಏನು ಇರಲಾರ್ದು ನೆಮ್ಮದಿಯಾಗಿ ಆರಾಮ್ 100 ವರ್ಷ ಬಾಳ್ರ ಜೊತೆಯಾಗಿ. ಎಲ್ಲಮ್ಮ ನಿನ್ನ ಜೋಗಳಬಾಯಿ ಸತ್ಯವ ನಿನ್ನ ಜಮದಗ್ನಿ ನಿನ್ನ ವರ್ಷಗಡ ನಿನ್ನ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲಾನು ಚಲೋ ತಂಗಿಟ್ಟಿರ್ಲಿ. ಅಷ್ಟ ಸಾಕ್ರಿಪ್ಪ. ನನ್ನ ಇಡೀ ಕುಟುಂಬ ನಗನಗತ್ತ ಖುಷಿಯಾಗಿದ್ರೆ ಅಷ್ಟ ಸಾಕು. ಈ ಮುದು ಜೀವಿಗೆ ಇನ್ನೇನು ಬೇಕು ಹೇಳ್ರಿ. ನಾನೇನ್ರಿ ಎಲ್ಲ ಜೀವನದೊಳಗೆಲ್ಲ ನೋಡ್ಬಿಟ್ಟೇನೆ ಆಗೋದು ಹೋಗೋದು. ಇನ್ನೇನಿದ್ರು ನನ್ನ ಮಕ್ಕಳು ಚೆನ್ನಾಗಿದ್ರೆ ಅಷ್ಟ ಸಾಕ್ರಿ. ಈ ಮುದಿ ಜೀವಿಗೆ ಇನ್ನೇನು ಬೇಕು ಹೇಳ್ರಿ, ಸಾಕ್ರಿ. ಇವರೆಲ್ಲರೂ ಖುಷಿಯಾಗಿರೋದು ನೋಡ್ಕೊಂಡು ಕಣ್ ತುಂಬ್ಕೊಂತೀನಿ ಅಷ್ಟೇ. ಹಂಗಾರಿ ಮತ್ತೆ ವಯಸ್ಸಾದ್ಮೇಲೆ ಇನ್ನೇನು ಆಶೆ ಇರ್ತೈತ್ರಿ, ಮನೆಯಾಗಿನವ್ರು ಎಲ್ಲರೂ ಚೆನ್ನಾಗಿದ್ರು ಅಷ್ಟೇ ಸಾಕನ್ನೋದು ಇರ್ತೈತಿ ಅಷ್ಟೇ, ಮತ್ತೇನಿಲ್ಲ. ನೀವೇನು ಚಿಂತೆ ಮಾಡಬೇಡ್ರಿ, ತಾಯಿ ಎಲ್ಲ ಒಳ್ಳೇದು ಮಾಡ್ತಾ. ತಾಯಿ ಮ್ಯಾಗ ನಂಬಿಕೆ ಐತ್ರಿಪ್ಪ. ಇಷ್ಟು ವರ್ಷನೂ ನಮ್ಗೆ ಏನು ಕಮ್ಮಿ ಮಾಡಿಲ್ಲ, ಮುಂದೂ ಏನು ಕಮ್ಮಿ ಮಾಡಲ್ಲ ಅಂತೇಳಿ ನಂಬಿಕೆ ಐತಿ ನಮ್ಗೆ. ತಾಯಿ ನಮ್ಮನ್ನ ಸದಾ ಕಾಪಾಡ್ತಾ ಅನ್ನೋ ಪೂರ್ತಿ ಭರವಸೆ ಐತಿ.